ನಮಸ್ಕಾರ. ನಾನು ಆಲ್ರೆಡಿ ರಾಗಿ ಮಾಲ್ಟ್ ಎಲ್ಲ ಮಾಡ್ತಾ ಇದ್ದೆ ನಾನು. ಇವಾಗ ಯಾರೋ ನನಗೆ 5 ಕೆಜಿ ಮಾಡ್ಕೊಡಕ್ಕ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರವಾಗಿ ನಾನು ಇವಾಗ ಮಾಡ್ತಾ ಇದ್ದೀನಿ. ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಎಲ್ಲ ಹೇಳ್ತೀನಿ. ರಾಗಿ ಮಾಲ್ಟ್ ಅನ್ನೋದು ತುಂಬಾನೇ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ ಆಗಿದೆ. ಇವನ್ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂದರೆ ಎಲ್ಲರೂ ನನ್ನಿಂದ ತಗೊತಾ ಇದ್ದಾರೆ. ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ವೆಯ್ಟ್ ಲೆಸ್ ಆಗಿದೆ. ಮತ್ತು ಪೀರಿಯಡ್ ಎಲ್ಲ ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಅದೆಲ್ಲ ಕರೆಕ್ಟಾಗಿ ಸರಿ ಹೋಗಿದೆ. ಕೆಲವರೆಲ್ಲ ಮೆನ್ಸಸ್ ಕರೆಕ್ಟಾಗಿ ಆಗೋದೇ ಇಲ್ಲ, ಡೇಟ್ ಬಿಟ್ಟು ಡೇಟ್ ಆಗ್ತಾ ಇದ್ರು. ಅಂಥವ್ರಿಗೆ ರಾಗಿ ಮಾಲ್ಟ್ ಮಾರ್ನಿಂಗ್ ತೊಗೊಳೋದಕ್ಕಿಂತ ಅವ್ರಿಗೆಲ್ಲ ಕರೆಕ್ಟಾಗಿ ಬರ್ತಾ ಇದೆ ಅಂತ ನನಗೆ ಆಲ್ರೆಡಿ ಎಲ್ಲ ಮೆಸೇಜ್ ಎಲ್ಲ ಆಗ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಗಿದೆ. ನನಗೋಸ್ಕರವಾಗಿ ನಾನು ಮಾಡ್ಕೊಂಡಿದ್ದು ರಾಗಿ ಮಾಲ್ಟು. ನಾನು 90 ಕೆ ಜಿ ಇದ್ದೆ. ಹೆಂಗಪ್ಪ ವೆಯ್ಟ್ ಲಾಸ್ ಮಾಡೋದು ಅಂತ ಅಂದ್ಕೊಂಡೆ. ಅವಾಗ ನನಗೆ ರಾಗಿ ಮಾಲ್ಟು ಕುಡಿಯೋದ್ರಿಂದ ಏನಾದರೂ ಬೆನಿಫಿಟ್ ಆಗ್ಬೋದು ಅಂತಂದ್ಬಿಟ್ಟು ನಾನು ಜಸ್ಟ್ ಟ್ರೈ ಮಾಡಿದೆ ಅಷ್ಟೇ. ನಾನು ಆ ಟ್ರೈ ಮಾಡಿದ ತಕ್ಷಣವೇ ನನಗೆ ತುಂಬಾ ವೆಯ್ಟ್ ಗೇನ್ ಆಯಿತು. ನಾನು ಇವಾಗ 75 ಇವಾಗ ಕೆ ಜಿ ಇದ್ದೀನಿ ಇವಾಗ. ಅದು ಏನಪ್ಪ ಬೆನಿಫಿಟ್ಟು ಅಂದರೆ ರಾಗಿ ಮಾಲ್ಟಿಂದ ಶಕ್ತಿ, ಪ್ರೋಟೀನು ಎಲ್ಲನೂ ನಮ್ಗೆ ಸಿಗ್ತೈತೆ. ಅದಕ್ಕೋಸ್ಕರ ಎಲ್ಲ ನನಗೋಸ್ಕರ ಅಂತ ಮಾಡಿಕೊಡಿ. ನನ್ನ ಫ್ರೆಂಡ್ ಸರ್ಕಲ್ ಕೇಳಿದರು. ನನ್ನ ಫ್ರೆಂಡ್ ಸರ್ಕಲಿಂದ ಆಮೇಲೆ ಯಾರೋ ಫೋನ್ ಮಾಡಿ ಆಗ ಚೆನ್ನಾಗಿದೆ ಆಗ ನನಗೂ ಬೇಕು ಅಂತ ನನ್ನ ಫ್ರೆಂಡ್ ಇನ್ನೊಬ್ರಿಗೆ ಹೇಳಿ ಆ ಥರ ಎಷ್ಟೋ ಜನಕ್ಕೆ ನಿಜವಾಗ್ಲೂ ತುಂಬಾ ನನಗೆ ಆಗ್ತಾಯಿದೆ. ಮಂತ್ಲಿ ಏನಿಲ್ಲ ಅಂದರೂ ನಾನು ಒಂದು 25 ಕೆ ಜಿ ಮೇಲೆ ಮಾಡ್ತಾಯಿದ್ದೀನಿ. ಇವಾಗ ಯಾರಿಗೂ 5 ಕೆ ಜಿ ಬೇಕು ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ಇಷ್ಟು ಇವಾಗ ಅರ್ಜೆಂಟಿಗೆ ರೆಡಿ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಬೇರೆ ಇನ್ನೇನು ಇಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದ್ರಲ್ಲಿ ಬೇಕಾದರೆ ಹೇಳಿ. ನಿಜವಾಗೂ ರಾಗಿ ಮಾಲ್ಟಿಂದ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ನಮ್ಮ ಸ್ಕಿನ್ನೂ ಚೆನ್ನಾಗಾಗಿದೆ, ಮತ್ತು ನಮ್ಮ ಹೇರು ಪ್ರತಿಯೊಂದು ಫ್ರೆಂಡ್ಸ್ ಎಲ್ಲ ಚೆನ್ನಾಗಾಗಿದೆ ನೋಡಿ. ಇವಾಗ ಡಾಕ್ಟರ್ ಹತ್ರ ಹೋದರೆ ಅದು ಕುಡೀರಿ ಇದು ಕುಡೀರಿ, ಅದು ಇದು ಹರ್ಬಲ್ ಕುಡೀರಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ದುಡ್ಡು ಸುಮ್ಮನೆ ವೇಸ್ಟ್ ನನ್ನ ಪ್ರಕಾರ. ಈ ರಾಗಿ ಮಾಲ್ಟು ನಾವು ಕುಡಿದ್ರೆ ನಮ್ಮ ನಿಜವಾಗೂ ಬೆನಿಫಿಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಇವಾಗ ರಾಗಿ ಬಂದು ಕೆಂಪು ರಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ರಾಗಿ ಬಂದು 2 ಕೆ ಜಿ ರಾಗಿ ತೊಗೊಂಡಿದ್ದೀನಿ. ಆಮೇಲೆ ಬಟಾಣಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ, ಮತ್ತು ಹೆಸ್ರು ಕಾಳು ತೊಗೊಂಡಿದ್ದೀನಿ, ಕಡಲೆಕಾಳು ತೊಗೊಂಡಿದ್ದೀನಿ, ಹುಳ್ಳಿಕಾಳು ತೊಗೊಂಡಿದ್ದೀನಿ, ಮತ್ತು ಕಪ್ಪು ಉದ್ದಿನಬೇಳೆ, ಆಮೇಲೆ 4 ಥರದ್ದು ಸಿರಿಧಾನ್ಯಗಳು ಹಾಕ್ತಿದ್ದೀನಿ. ಎಲ್ಲ ಕಾಲು ಕೆ ಜಿ ಹಾಕಿದ್ದೀನಿ. ಮತ್ತು ಗೋಧಿ, ಮತ್ತು ಜೋಳ, ಮತ್ತು ಸೋಯಾ, ಮತ್ತು ಇದು ಏನಪ್ಪ ಸಬ್ಬಕ್ಕಿ, ಮತ್ತು ವಾಲ್ನೆಟ್ಟು, ಗೋಡಂಬಿ ಐತೆ, ಕಡಲೆಕಾಳು, ಮತ್ತು ಬಾರ್ಲಿ ಹಾಕಿ ತಂಪು ಕೊಳ್ಳಿ ಅನ್ನೋಕ್ಕೋಸ್ಕರ ನಾನು ಈ ಥರ ಹಾಕ್ತಾಯಿದ್ದೀನಿ ಅಷ್ಟೇ. ನಿಜವಾಗ್ಲೂ ಫ್ರೆಂಡ್ಸ್ ನಿಮಗೆ ಬೇಕಾದರೆ ನೀವು ಅಷ್ಟೇ ತರ್ಸ್ಕೊಂಡು ಕುಡೀರಿ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಫ್ರೆಂಡ್ಸ್. ನೋಡಿ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಾಣಲಿ ಇಟ್ಟಿದ್ದೀನಿ. ಒಂದು ಬಾಣಲಿ ಬಂದು ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಈ ಥರ ರಾಗಿ ಎಲ್ಲ ಆಗಿದೆ. ರಾಗಿ ಸ್ವಲ್ಪ ಒಗುರು ಬೆಚ್ಚಗೆ ಹುರ್ಕೋಬೇಕಷ್ಟೇ, ಜಾಸ್ತಿ ಬೇಡ, ಸ್ವಲ್ಪ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕಷ್ಟೇ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೆ ನಾನೇ ಹೇಳಿದ್ದಲ್ಲ, ನಾನೇ ವೆಯ್ಟ್ ಲೆಸ್ ಆಗಿದ್ದೀನಿ. ಎಷ್ಟೋ ಜನಕ್ಕೆ ಆರೋಗ್ಯ ಎಲ್ಲ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೀವು ತಗೊಳ್ಳಿ, ಕುಡೀರಿ. ಇದು ನಾನು ನಿಮಗೂ ನೋಡಿ ಈ ಥರ ಸ್ವಲ್ಪ ಇದು ಮಾಡಿಬಿಟ್ಟು ಮಿಲ್ಗೆ ಹೋಗಿ ಬರಬೇಕು.